ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು swayam ಅಡುಗೆ. ಇವತ್ತಿನ ದಿನ ಎರಡು ಥರದ ಮೋದಕ ರೆಸಿಪಿಗಳನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ ಒಂದು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಒಂದು ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ಬೆಲ್ಲವನ್ನು ಚೆನ್ನಾಗಿ ಕರ್ಸ್ಕೋಬೇಕಾಗತ್ತೆ. ನೀರನ್ನ ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಜಸ್ಟ್ ಬೆಲ್ಲಕ್ಕೆ ಸ್ವಲ್ಪ ಮಾಯಿಶ್ಚರ್ ಸಿಕ್ಕರೆ ಸಾಕು, ಬೆಲ್ಲ ಕರಗತ್ತೆ. ಅಷ್ಟು ಮಾತ್ರ ನೀರನ್ನ ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡ್ತಿರ್ಬೋದು ಯಾವ ರೀತಿ ಬೆಲ್ಲ ಕರಗ್ತಾ ಇದೆ. ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಬೆಲ್ಲವನ್ನ ಕರ್ಸ್ಕೊಳ್ಳಿ. ಹೈ ಫ್ಲೇಮ್ ಇಟ್ರೆ ಎಡ್ಜಸ್ ಏನಿದೆ ನೋಡಿ, ಬಬಲ್ಸ್ ಬರ್ತಾ ಇದೆ, ಅದೆಲ್ಲವೂ ಸೀದ್ ಹೋಗುತ್ತೆ. ಹಾಗಾಗಿ ಈವನ್ ಆಗಿ ಬೆಲ್ಲ ಇಲ್ಲಿ ಕುದಿಬೇಕು. ಇವಾಗ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಹಾಕೊಂಡಾದ್ಮೇಲೆ ನೋಡಿ ತುರಿದಿಟ್ಕೊಂಡಂತ ತೆಂಗಿನಕಾಯಿನ ಹಾಕೊಂಡಿದ್ದೀನಿ. ನೀವು ತುರ್ಕೊಳ್ಳಬಹುದು ತೆಂಗಿನಕಾಯಿನ, ಸಣ್ಣದಾಗಿ ಮಿಕ್ಸರ್ ಜಾರ್ ಹಾಕೊಂಡು ಸಣ್ಣದಾಗಿ ಪೌಡರ್ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ತುರಿದು ಹಾಕಿದ್ದೀನಿ. ಹಾಕೊಂಡು ನೋಡಿ ಬೆಲ್ಲ ಹೈ ಫ್ಲೇಮ್ ಇಟ್ಕೊಳ್ಬೇಡಿ, ಲೋ ಫ್ಲೇಮ್ ಇಟ್ಕೊಂಡು ಬೆಲ್ಲದ ಪಾಕದ ಜೊತೆಗೆ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಕರಗಿರುವಂತ ಬೆಲ್ಲದಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ತೆಂಗಿನಕಾಯಲ್ಲಿರುವಂತ ನೀರಿನ ಅಂಶವೆಲ್ಲವೂ ಹೋಗೋವರೆಗೂ, ಈ ತರ ಗಟ್ಟಿ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಇವಾಗ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಫ್ರೈ ಮಾಡಿದ್ರೆ ಗಟ್ಟಿ ಆಗುತ್ತೆ, ಪಾಕ ಬರುತ್ತೆ ಬೆಲ್ಲ. ಇಷ್ಟೇ ಸಾಕು, ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಒಂದು ಬೇರೆ ನಾನಿಲ್ಲಿ ಬಾಕ್ಸ್ಗೆ ಹಾಕೊಂಡು ಇದನ್ನ ತಣ್ಣಗಾಗಕ್ಕೆ ಬಿಡೋಣ. ಪೂರ್ತಿ ತಣ್ಣಗಾಗಬೇಕು, ಆಮೇಲೆ ನಾವಿಲ್ಲಿ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಅಷ್ಟರೊಳಗೆ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ನಾನಿಲ್ಲೊಂದು ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕು ನೀರು. ಇವಾಗ ರಾಗಿ ಹಿಟ್ಟು, 1 ಕಪ್ ಅಷ್ಟು ರಾಗಿ ಹಿಟ್ಟಿಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಕುದಿತಾ ಇರುವಂಥ ನೀರನ್ನ ಈ ಹಿಟ್ಟಿಗೆ ಹಾಕೋಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ನಾನು. 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನೀರನ್ನ ಸ್ವಲ್ಪನೇ ಹಾಕೊಳ್ಳಿ. ಜಾಸ್ತಿ ನೀರನ್ನು ಹಾಕಿ ತೆಳುವಾಗಿ ಹಿಟ್ಟನ್ನ ಕಲಿಸಬಾರ್ದು. ಕುದಿಯುವಂಥ ನೀರನ್ನ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನೋಡಿ ಹೆಲ್ದಿಯಾಗಿರೋ ಕೂಡ ಇರುತ್ತೆ. ಇದು ರಾಗಿ ಹಿಟ್ಟಿಂದ ಮಾಡ್ತಿರುವಂಥ ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಹೆಲ್ದಿ ಕೂಡ ಆಗಿರುತ್ತೆ. ಎಲ್ಲರೂ ಕೂಡ ಮಾಡ್ಕೋಬಹುದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಬೇರೆ ಅಗಲವಾಗಿರುವಂಥ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಪೂರ್ತಿ ತೆಳುವಾಗಿ ನಾದಬಾರ್ದು, ಸ್ವಲ್ಪ ಗಟ್ಟಿಯಾಗಿ ನಾದಬೇಕು. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ನೀರನ್ನ ಬಳಸಿ ಕಲಿಸ್ಬೇಡಿ. ನಾವು ಹಾಕಿರುವಂಥ ನೀರೇ ಸಾಕಾಗುತ್ತೆ. ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ತಣ್ಣೀರನ್ನ ನೀವು ಹಾಕೊಂಡು ಸೇರಿಸ್ಕೋಬಹುದು. ನೋಡಿ ಈ ತರ ಕೈಯಿಂದ ಒತ್ತಿ ಚೆನ್ನಾಗಿ ಗಟ್ಟಿ ಹದಕ್ಕೆ ನೀವು ಈ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ, ರಾಗಿ ಹಿಟ್ಟನ್ನ. ಈಗ ನೋಡಿ ಈ ತರ ಸಾಫ್ಟ್ ಆಗಿ ಬರಬೇಕು. ನಾವು ಕಲಸಿರುವಂತ ಹಿಟ್ಟು ಈ ತರ ಸಾಫ್ಟ್ ಆಗಿ ಕಲಸಿ ಇದನ್ನ ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಇಟ್ಕೊಂಡು ಮುಚ್ಚಿ ಎತ್ತಿಡೋಣ. ಇವಾಗ ಮತ್ತೊಂದು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ 1 ಚಿಟಿಕೆ ಉಪ್ಪು ಹಾಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಕುದಿಯುವಂಥ ನೀರನ್ನ ಇದಕ್ಕೂ ಕೂಡ ಸೇರಿಸ್ಕೊಂಡು ಸ್ವಲ್ಪನೇ ಹಾಕೊಂಡು, ನೀರು ಜಾಸ್ತಿ ಹಾಕೋ ಹಾಗಿಲ್ಲ, ಸ್ವಲ್ಪ ನೀರನ್ನ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ತಿರ್ಬೋದು ಯಾವ ಥರ ಮಿಕ್ಸ್ ಮಾಡ್ತಿದ್ದೀನಿ ಅಂತ. ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರನ್ನ. ತಣ್ಣೀರನ್ನ ಹಾಕೊಂಡು ಕಲಸಿದ್ರೆ ಚೆನ್ನಾಗಿ ಬರಲ್ಲ. ಈ ಥರ ಬಿಸಿಯಾಗಿರುವಂಥ ನೀರನ್ನ, ಕುದಿಯುವಂಥ ನೀರನ್ನ ಹಾಕೊಂಡು ಕಲಸ್ಕೋಬೇಕು. ಈ ಹಿಟ್ಟನ್ನು ಕೂಡ ಅಷ್ಟೇ ಚೆನ್ನಾಗಿ ಕೈಯಿಂದ ನಾದ್ಕೋಬೇಕು. ಚೆನ್ನಾಗಿ ಹದ ಬರೋ ಥರ ಈ ಥರ ನಾದ್ಕೊಂಡು ಇದನ್ನು ಕೂಡ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ರಾಗಿ ಹಿಟ್ಟಿಂದ ಮಾಡೋಣ. ಮೊದಲಿಗೆ ರಾಗಿ ಹಿಟ್ಟು ಚೆನ್ನಾಗಿ ನೆನೆದಿದೆ. ನಾವು ಆವಾಗಲೇ ಕಲಸಿಟ್ಟಂಥ ರಾಗಿ ಹಿಟ್ಟು ಸ್ವಲ್ಪನೇ ಒಂದು ಚಪಾತಿ ಮಾಡೋಕ್ಕೆ ಎಷ್ಟು ಬೇಕೋ ಅದಕ್ಕಿಂತನೂ ಅರ್ಧಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ನಾನು. ನೋಡಿ ತಗೊಂಡು ಒಂದು ಬಟರ್ ಪೇಪರ್ ಮೇಲೆ ತಟ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಬಾಳೆ ಎಲೆ ಮೇಲೆ ಕೂಡ ನೀವು ತಟ್ಕೋಬಹುದು. ನೋಡಿ ಲಟ್ಟನ್ಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಸ್ವಲ್ಪ ದಪ್ಪವಾಗಿ ನೀವು ಲಟ್ಟಿಸ್ಬೇಕಾಗತ್ತೆ. ಪೂರ್ತಿ ತೆಳುವಾಗಿ ಲಟ್ಸಿದ್ರೆ ಚೆನ್ನಾಗಿ ಬರಲ್ಲ. ಪೂರ್ತಿ ತೆಳುವಾಗಾದ್ರೆ ಕಟ್ ಆಗುವಂಥ ಚಾನ್ಸ್ ಇರುತ್ತೆ. ನೋಡಿ ಇವಾಗ ಇದಕ್ಕೆ ನಾವು ಆವಾಗಲೇ ಮಾಡಿಟ್ಕೊಂಡಂಥ ಹೂರಣ ಏನಿದೆ ನೋಡಿ, ಕೊಬ್ಬರಿ ಹೂರಣ, ಅದನ್ನ ಹಾಕೊಳ್ತಾ ಇದ್ದೀನಿ. ಈ ಥರ ಹಾಕೊಂಡು ನೀವು ಕಡುಬು ಯಾವ ರೀತಿ ಮಾಡ್ತೀರಿ ನೋಡಿ, ಆ ಥರ ಹಾಕೊಂಡು ಹೂರಣವನ್ನು ಹಾಕೊಂಡು ಈ ಥರ ಫೋಲ್ಡ್ ಮಾಡಿದ್ರೆ ಆಯಿತು. ನೋಡಿ ಈ ಥರ ಪ್ರೆಸ್ ಮಾಡಿ ಫೋಲ್ಡ್ ಮಾಡಿದ್ರೆ ಆಯಿತು. ನೀವು ಎಡ್ಜಸ್ ಬೇಕಿದ್ರೆ ಕಟ್ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ನಾನು ಮೋದಕ ಕೂಡ ಇದೇ ಹಿಟ್ಟಿಂದ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಮೋದಕನ ಕೈಯಿಂದ ಕೂಡ ಮಾಡ್ಕೊಳ್ಳಿ, ಅಥವಾ ಮೌಲ್ಡ್ಸ್ ಇದ್ರೆ ನಿಮ್ಮ ಹತ್ರ ಮೌಲ್ಡಿಂದ ಕೂಡ ನೀವು ಮಾಡ್ಕೋಬೋದು. ಸ್ವಲ್ಪ ದಪ್ಪವಾಗಿ ಹಿಟ್ಟನ್ನ ತಗೋಬೇಕಾಗತ್ತೆ. ಇಲ್ಲಿ ಪೂರ್ತಿ ತೆಳುವಾಗಿ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ರಾಗಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ನೀವು ಕೈಯಿಂದ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ.
ಈಗ ನೋಡಿ ಈ ತರ ಮಾಡ್ಕೊಂಡು ಮೇಲ್ಗಡೆ ಇರೋಂಥ ಹಿಟ್ಟು ಏನಿದೆ ನೋಡಿ ಎಕ್ಸ್ಟ್ರಾ ಅದನ್ನ ತೆಗಿತಾ ಇದ್ದೀನಿ. ಇದೇ ತರ ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟಿಂದ ಕೂಡ ಸೇಮ್ ಪ್ರೊಸೀಜರ್ ಅಲ್ಲಿ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು ಅಕ್ಕಿ ಹಿಟ್ಟಿಂದ ಮಾಡೋದಕ್ಕಿಂತ ಮುಂಚೆ. ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಇದು ಕೂಡ ಅಷ್ಟೇ ಸ್ವಲ್ಪ ಒಂದು ಪೂರಿ ತಗೊಳ್ಳುವಂಥ ಹಿಟ್ಟಷ್ಟು ಹಿಟ್ಟನ್ನು ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಕೈಗೆ ಗ್ರೀಸ್ ಮಾಡಿಕೊಂಡು ತಟ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಈ ತರ ಒಂದು ಲಟ್ಟಣಿಗೆಗೆ ಎಣ್ಣೆನ ಗ್ರೀಸ್ ಮಾಡ್ಕೊಂಡು ಇದನ್ನು ಕೂಡ ಅಷ್ಟೇ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಪೂರ್ತಿ ತೆಳುವಾಗಿ ಲಟ್ಟಿಸ್ಬಾರ್ದು. ಇದನ್ನು ಕೂಡ ಅಕ್ಕಿ ಹಿಟ್ಟಾಗಿರೋದು ಇದು ಕೂಡ ಕಟ್ ಆಗುವಂತ ಚಾನ್ಸ್ ಇರುತ್ತೆ. ನೋಡಿ ಇವಾಗ ಹೂರಣವನ್ನ ಹಾಕೊಳ್ತಾ ಇದ್ದೀನಿ. ಎಷ್ಟು ಹಿಡ್ಸುತ್ತೆ ನೋಡಿ ಅಷ್ಟು ಮಾತ್ರ ಹಾಕೊಳ್ಳಿ. ಎಷ್ಟು ನೀವು ಆ ಸೈಜಲ್ಲಿ ಮಾಡ್ತಿದ್ದೀರಾ ಅನ್ನೋದು ನೋಡಿಕೊಂಡು ನೀವು ಹೂರಣವನ್ನ ಹಾಕೋಬೇಕಾಗತ್ತೆ. ತುಂಬಾನೇ ಹೆಲ್ದಿಯಾಗಿರುವಂಥ ಮೋದಕ ರೆಸಿಪಿ ಇದು. ಸಿಹಿ ಕಡುಬು ಮತ್ತು ಮೋದಕ ಒಂದೇ ಸಲ ನೀವು ಈ ಥರ ಮಾಡ್ಕೋಬೋದು. ನೈವೇದ್ಯಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಗಣೇಶ ಚತುರ್ಥಿಗೆ ಒಂದೇ ಸರಿ 2 ನೈವೇದ್ಯ ನೀವು ಮಾಡ್ಬೋದು. ನೋಡಿ ಈ ಥರ ಮೌಲ್ಡ್ಸಿಂದ ಕೂಡ ನೀವು ಮಾಡ್ಕೋಬೋದು ಅಥವಾ ಕೈಯಿಂದಾನೇ ಪ್ರೆಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಯಾವ ಥರ ಮಾಡಿದ್ರು ಅಷ್ಟೇ. ನೋಡಿ ಈ ಥರ ಕಡುಬು ಸಿಹಿ ಕಡುಬು ರೆಡಿಯಾಗಿದೆ. ಇದೇ ಥರ ಎಲ್ಲ ಕಡುಬನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೇಮ್ ಪ್ರೊಸೀಜರ್ನಲ್ಲಿ ಮೋದಕವನ್ನು ಕೂಡ ನಾನು ಮೋದಕ ಮೌಲ್ಡ್ಸಲ್ಲಿ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟಿಂದ ಮಾಡೋದು ಮೌಲ್ಡ್ಸಲ್ಲಿ ಹಾಕಿ ಮಾಡೋದು ತುಂಬ ಕಷ್ಟ, ಮಾಡೋಕ್ಕಾಗಲ್ಲ. ಯಾಕಂದರೆ ಸಾಫ್ಟ್ ಆಗಿರೋದ್ರಿಂದ ರಾಗಿ ಹಿಟ್ಟು ಮಾಡೋಕ್ಕಾಗಲ್ಲ. ನೀವು ಬೇಕಿದ್ರೆ ಬೇಯಿಸಿ ರಾಗಿ ಹಿಟ್ಟನ್ನು ಬೇಯಿಸಿ ಮಾಡ್ಬೋದು. ಚೆನ್ನಾಗಿ ಬೇಯಿಸಿ ಮುದ್ದೆ ಥರ ಮಾಡಿ ಮಾಡ್ಬೋದು. ನಾನಲ್ಲಿ ಜಸ್ಟ್ ಕಲಿಸ್ಕೊಂಡಿರೋದ್ರಿಂದ ರಾಗಿ ಹಿಟ್ಟಿಂದ ಮಾಡೋಕ್ಕಾಗಲ್ಲ. ಹಾಗಾಗಿ ಅಕ್ಕಿ ಹಿಟ್ಟಿಂದ ಮೌಲ್ಡ್ಸಲ್ಲಿ ಮಾಡ್ಬೋದು. ಈಗ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಮೌಲ್ಡ್ಸಲ್ಲಿ ಹಾಕೊಂಡು ಒಳಗಡೆ ಒಂದು ಹೋಲ್ ಥರ ಮಾಡ್ಕೋಬೇಕು. ನೋಡಿ ಈ ಥರ ಹೋಲ್ ಮಾಡಿಕೊಂಡು ಈ ಹೂರಣವನ್ನು ನಾವು ಕೊಬ್ಬರಿ ಹೂರಣ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಎಷ್ಟು ಹಿಡ್ಸತ್ತೆ ನೋಡಿ ಅಷ್ಟು ನೀವು ಹಾಕೋಬೇಕು ಒಳಗಡೆ. ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಮೌಲ್ಡ್ಸ್ ಇದ್ದರೆ ಇದನ್ನ ಬಳಸಿ, ಇಲ್ಲಾಂದರೆ ಕೈಯಿಂದನೇ ಆರಾಮಾಗಿ ಮಾಡ್ಕೋಬೋದು. ಆವಾಗಲೇ ತೋರಿಸಿದ್ನಲ್ಲ ನಾನು ರಾಗಿ ಹಿಟ್ಟಿಂದ ಯಾವ ರೀತಿ ಮಾಡೋದು ಅಂತ, ಆ ಥರ ಇದರಲ್ಲೂ ಕೂಡ ಮಾಡ್ಕೋಬೋದು. ಈಗ ನೋಡ್ತಿರ್ಬೋದು ಯಾವ ಥರ ಬಂದಿದೆ ಅಂತ. ಇದನ್ನು ನೀವು ತುಂಬ ನಿಧಾನವಾಗಿ ತೆಗಿಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಮೌಲ್ಡ್ಸ್ಗೆ ಮೊದಲೇ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳಿ ಅಥವಾ ತುಪ್ಪವನ್ನು ಗ್ರೀಸ್ ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ಇದು ಬಿಟ್ಕೊಳ್ಳುತ್ತೆ, ಈಸಿಯಾಗಿ ಬರುತ್ತೆ. ಇದೇ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಈಗ ಒಂದು ಸ್ಟೀಮರ್ ತೊಗೊಂಡಿದ್ದೀನಿ ನಾನು. ಒಂದೇ ಸ್ಟೀಮರಿಂದ ಎಲ್ಲವನ್ನು ಮಾಡ್ಕೊಳ್ಳೋಣ. ನೋಡಿ ಕಡುಬನ್ನು ಸಿಹಿ ಕಡುಬನ್ನು ಮೊದಲಿಗೆ ಇಟ್ಕೊಂಡು ಆಮೇಲೆ ಮೋದಕವನ್ನು ಹಾಕೊಳ್ತಾ ಇದ್ದೀನಿ. ಅಕ್ಕಿ ಕಡುಬು ಹಾಗೆ ಮೋದಕ ಒಂದು ಸ್ಟೀಮರಲ್ಲಿ, ಅದೇ ಥರ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಕೊಂಡು ಅದರಲ್ಲೂ ಕೂಡ ರಾಗಿ ಕಡುಬು ರಾಗಿ ಮೋದಕವನ್ನು ಇಟ್ಕೊಂಡು ಒಂದು ಕುಕ್ಕರ್ನಲ್ಲಿ ನೀರನ್ನು ಹಾಕೊಂಡು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಮುಚ್ಚಿ ಬೇಯಿಸ್ಕೋಬೇಕು. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಡಿ. ಮುಚ್ಚಿ ಒಂದು 15 ನಿಮಿಷ ಇದನ್ನು ಸ್ಟೀಮ್ನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಪೂರ್ತಿ ತಣ್ಣಗಾದ್ಮೇಲೆ ನಾನು ತೆಗಿತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು. ತೆಗೆದು ಇದನ್ನು ನೈವೇದ್ಯಕ್ಕಾಗಿ ನೀವು ಬಳಸ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಖಂಡಿತವಾಗ್ಲೂ ಇವತ್ತು ನಾನು ಮಾಡಿ ತೋರಿಸುವಂಥ 2 ಥರದ ಮೋದಕ ಹಾಗೆ 2 ಸಿಹಿ ಕಡುಬು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.